ಸೊ ಗೈಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಮನೆ ಕೆಲಸದ ಮುಂದುವರೆದ ಭಾಗನ ಹಾಕ್ತಾ ಇದ್ದೀನಿ. ಅವತ್ತು ಫುಲ್ ಸ್ಯಾರಿ ಕಲೆಕ್ಷನ್ ತೋರಿಸಿದ್ರಲ್ಲೇ ಒಂದು ಲಾಗ್ ಮುಗ್ದೋಯ್ತು, ಸೊ ಲಿಂತಿ ಆಗುತ್ತೆ ಅಂತ ಹಾಕಿಲ್ಲ. ಸೊ ಇವತ್ತು ಮತ್ತೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮನೆ ಕ್ಲೀನಿಂಗ್ ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಮಿಸ್ ಮಾಡಿದೆ ನೋಡಿ. ಸೊ ಬನ್ನಿ ಇನ್ಯಾಕೆ ಲೇಟು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಗಾಯ್ಸ್, ನನ್ನ ಗಂಡನಿಗೆ ಡೈಪರ್ ತಗೊಬನ್ನಿ ಅಂತ ಕಳಿಸಿದ್ರೆ ಅವ್ನ ಕೈ ಗ್ಲೌಸ್ ಆಗುತ್ತೆ. ಇದು ನೋಡಿ, ಇಷ್ಟು ಚಿಕ್ಕ ಡೈಪರ್ ತಗೊಬಂದರೆ ಇಷ್ಟು ದೊಡ್ಡ ಹುಡುಗನಿಗೆ. ನಮ್ಮ ಈ ಕೊರಿಯೋಗ್ರಫಿ ಫೀಲ್ಡಲ್ಲಿ ಏನಿರ್ತೀವಿ ಇವತ್ತು ಏನಿರುತ್ತೋ ಬಿಡುತ್ತೋ ವೆರೈಟೀಸ್ ಆಫ್ ಜಾಕೆಟ್ಸ್ ಇರುತ್ತೆ. ಸೊ ನಾನು ತುಂಬ ಜಾಕೆಟ್ಸ್ ಕಲೆಕ್ಷನ್ಸ್ ಮಾಡ್ಕೊಂಡಿದ್ದೆ ನೋಡಿ. ಇದೆಲ್ಲ ಜಾಕೆಟ್ಸನ್ನೇ ಮೇಲೆ ಜೋಡಿಸ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ನನಗೆ ಬಟ್ಟೆ ಮತ್ತು ಜಾಕೆಟ್ಸ್ ಎಲ್ಲ ಎಷ್ಟು ಕ್ರೇಜ್ ಅಂತಂದರೆ ಎಲ್ಲಾದರೂ ಹೋದರೆ ನಾನು ಒಂದು 7,000 to 8,000 ರುಪೀಸ್ದು ಬಟ್ಟೆನ ತೊಗೊಂಡು ಬಂದುಬಿಡ್ತಾ ಇದೆ. ಸೊ ಅಷ್ಟು ಕ್ರೇಜ್ ನನಗೆ ಬಟ್ಟೆಗಳು, ಡ್ರೆಸ್ಸು ಮತ್ತು ವೆಸ್ಟರ್ನ್ ವೇರು ಮತ್ತು ಟ್ರೆಡಿಷ್ನಲ್ ವೇರ್ ಎಲ್ಲ. ನೋಡಿ, ಈ ಥರ ಸ್ವೆಟರ್ಸ್ ಎಲ್ಲ ನಾನು ಯೂಸೇ ಮಾಡ್ತಿರಲಿಲ್ಲ. ಯಾವಾಗ ಟೀಚಿಂಗ್ ಫೀಲ್ಡಿಗೆ ಹೋದೆ ನೋಡಿ, ಆ ಟೈಮಲ್ಲಿ ಟೀಚರ್ಗೆ ಒಂದು ಡಿಗ್ನಿಟಿ ಇರಬೇಕಲ್ವಾ. ಸೊ ಆವಾಗ ನೋಡಿ ಈ ಥರ ಸ್ವೆಟರ್ಸ್ಗಳನ್ನ ವೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಇದು ನನಗೆ ಒಂದು ಸ್ವೀಟ್ ಮೆಮೊರಿ. ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಇದ್ದರು, ನನ್ನ ಸ್ಟೂಡೆಂಟ್ಸು. ನಾವೆಲ್ಲ ಒಟ್ಟಿಗೆ ಈ ಜಾಕೆಟ್ನ ಹಾಸನ್ ವಿಶಾಲ್ ಮಟ್ಟಲ್ಲಿ ಎಲ್ಲರೂ ಒಂದೇ ಥರ ಜಾಕೆಟ್ ತೊಗೊಂಡು ಹಾಕ್ಕೊಂಡಿದ್ವಿ. ಇದು ಈ ಪುಲೋವರ್ ಇದೆಲ್ಲ ಯಾವ ಥರ ಫುಲ್ ಹರಬಿ ಹೋಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ಟೆಗಳು ಸ್ವಲ್ಪ ಮಡ್ಚಿದ್ದೆಲ್ಲ ಹಾಗಾಗೆ ಇತ್ತು. ಆದರೂ ಕ್ಲೀನಿಂಗ್ ಅಂತ ಬಂದಾಗ ಕಂಪ್ಲೀಟ್ ಕ್ಲೀನಿಂಗೇ ಮಾಡಬೇಕಿಲ್ಲ ಅಂದರೆ ಸಮಾಧಾನ ಆಗಲ್ಲ ನನಗೆ. ಮತ್ತು ನನ್ನ ಮಗನಿಗೆ ಇವತ್ತು ರಜಾ ಬೇರೆ ಇತ್ತು. ಅವನ್ನ ಇಟ್ಕೊಂಡು ಮನೆ ಕ್ಲೀನ್ ಮಾಡೋದು ಇದು ನಾಟ್ ಈಸಿ ಟಾಸ್ಕ್ ನನಗೆ. ಅವನ್ನ ಒಂದು ಕಡೆ ನೋಡಬೇಕಿತ್ತು, ಕ್ಲೀನಿಂಗ್ ಒಂದು ಕಡೆ ಮಾಡಬೇಕಿತ್ತು. ಸೊ ನನ್ನ ಸಪೋರ್ಟಿಗೆ ನಮ್ಮ ಅಮ್ಮಾಜಿ ಇದ್ದರು, ಹಾಗಾಗಿ ಬಚಾವಾರೆ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ನೋಡಿ. ಫೈನಲಿ ಬಟ್ಟೆ ಕೆಲಸ ಎಲ್ಲ ಮುಗೀತು. ರೂಮ್ದು ಮೇಲ್ಗಡೆ ಧೂಳೆಲ್ಲಿ ತೆಗೆದು ಪ್ರೀವಿಯಸ್ ಡೇನೇ ಕ್ಲೀನ್ ಮಾಡಿದ್ದೆ. ಸೊ ಬಟ್ಟೆ ಕೆಲಸ ಒಂದು ಪೆಂಡಿಂಗ್ ಬಿಟ್ಕೊಂಡಿದ್ದೆ. ಸೊ ಇವಾಗ ಹಾಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲಿಗೆ ಬಂದೆ ನೋಡಿ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಆಗಿಬಿಟ್ರೆ ಇಷ್ಟೊಂದು ಡಸ್ಟ್ ಒಳಗಡೆ ಬರಲ್ಲ. ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟ್ ಬರುತ್ತೆ. ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರು ಮತ್ತೆ ಡಸ್ಟ್ ಇದ್ದೇ ಇರುತ್ತೆ. ಸೊ ನಾನು ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಬಟ್ ಇವಾಗ ಹಬ್ಬ ಅಂತ ಬಂತಲ್ವ, ಸೊ ಆ ಪರ್ಪಸ್ಗೋಸ್ಕರ ಮತ್ತೆ ಇನ್ನೊಂದ್ಸರಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಗ್ರೌಂಡ್ ಫ್ಲೋರಲ್ಲಿ ಇದ್ದವ್ರಿಗೆ ಮಾತ್ರ ಇದ್ರ ಅನುಭವ ಆಗಿರುತ್ತೆ. ನಾನು ಕಂಪ್ಲೀಟ್ ಹಾಲ್ ಕ್ಲೀನ್ ಮಾಡ್ಕೊಳ್ಳೋ ತನಕ ನಮ್ಮ ಅಮ್ಮಾಜಿ ನನ್ನ ಪಾಪನ ಆಚೆ ಆಟ ಆಡಿಸ್ಕೊಂಡು ಎಂಗೇಜ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ ಅವನೇನೋ ರಿಸ್ಕ್ ಅನ್ನಿಸ್ಲಿಲ್ಲ ನೋಡಿ. ಹಬ್ಬಗಳು ಅಂತ ಬಂದಾಗ ಎಷ್ಟು ಮಾಡೋದು ಮನೆ ಕೆಲಸ ಮುಗಿಯೋದಿಲ್ಲ. ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬದ ತನಕನೂ ಕೆಲಸ ಇದ್ದೇ ಇರುತ್ತೆ. ನಾನು ಇಲ್ಲಿ ಕಂಪ್ಲೀಟಾಗಿ ಇವತ್ತೇ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟು 2 days ಟೈಮ್ ತೊಗೊಂಡು ಮಾಡಿದ್ದೀನಿ. 2 days ಲಾಗ್ ನಾನು ಹಾಕಿರೋದು. ಮತ್ತು ಈ ಬ್ಲಾಗ್ನಲ್ಲಿ ಕಂಪ್ಲೀಟ್ ನಾನು ಹಾಲು ಏನು ಸ್ಕ್ರೀನೆಲ್ಲ ತೆಗೆದು ಬೇರೆ ಸ್ಕ್ರೀನೆಲ್ಲ ಹಾಕಿ ಡೆಕೋರೇಟ್ ಮಾಡ್ತೀನಿ, ಆ ವಿಡಿಯೋನ ಹಾಕಿಲ್ಲ. ಯಾಕಂದರೆ ಇದನ್ನೆಲ್ಲ ನಾನು ಹಬ್ಬ ಹತ್ರ ಮಾಡ್ಕೊಂಡು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಅದೊಂದು ಕೆಲಸನ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಇನ್ನು. ಅದು ಮತ್ತು ಕಿಟಕಿ ಬಾಗಿಲು ಒರೆಸೋದನ್ನ ಹಾಗೆ ಪೆಂಡಿಂಗ್ ಬಿಟ್ಕೊಂಡಿದ್ದೀನಿ ನೋಡಿ. ಇದಾದಮೇಲೆ ಸ್ವಲ್ಪ ತುಂಬ ಸ್ಟ್ರೆಸ್ ಆಗಿದ್ದಾಗ ನೋಡಿ, ಅದಕ್ಕೆ ಮನೇಲಿ ಪೆಟ್ಸ್ ಇರಬೇಕು ಅಂತ ಹೇಳೋದು. ಕ್ಯಾಟ್ಗಳು ನನ್ನ ಕೆಲಸ ಮಾಡ್ಕೋತಾರೆ, ಪಾಡಿಗೆ ಆಟ ಆಡ್ತಾ ಇತ್ತು. ಸೊ ಸ್ವಲ್ಪ ಹೊತ್ತು ಹೋದೆ, ಅದ್ರ ಜೊತೆ ಮಾತಾಡಿದೆ, ಮೈಂಡ್ ರಿಫ್ರೆಶ್ ಅನ್ನಿಸ್ತು. ಸ್ಟ್ರೆಸ್ ಎಲ್ಲ ಹಾಗೆ ಸ್ವಲ್ಪ ರಿಲೀಫ್ ಆಯಿತು ನನಗೆ ನೋಡಿ. ಹೆಂಗೆ ನೆಗಿತಾವೆ ಇವಾಗ. ನೆಗಿರಿ, ಜಂಪ್ ಜಂಪ್, ಕುಳು ಜಂಪ್, ಕುಳು ಮಿಠಾಯಿ ಜಂಪ್. ಇಲ್ಲಿಂದ ಭಯ ಪಡ್ತಾರೆ, ಇಲ್ಲಿ ಬಿಡ್ತೀನಿ ನೋಡಿ ಹೆಂಗೆ ನೆಗಿಯುತ್ತಂತ. ನೆಗಿ, ಕುಳು ಜಂಪ್ ಜಂಪ್, ಕುಳು ಕುಳು ಮಿಠಾಯಿ ಜಂಪ್ ಮಾಡು. ಇಲ್ಲ ಕುಳು ಮಿಠಾಯಿ, ಇಲ್ಲ ಕುಳು ಮಿಠಾಯಿ. ಸೊ ಈ ಕಂದ ಮಗಳ ಜೊತೆ ಆಟಾಡಿ ಮತ್ತೆ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸಾಕು ಗುಡ್ಸು. ಅದಾದಮೇಲೆ ನನ್ನ ಮಗನಿಗೂ ಕೂಡ ಆಚೆ ಆಟಾಡಿ ಬೋರ್ ಆಯಿತು. ನಾನು ಅಷ್ಟೊತ್ತು ತೋರಣಗಳನ್ನೆಲ್ಲ ಆಚೆ ಬಾಗಿಲಿಂದು ಮತ್ತು ದೇವ್ರ ಮನೆಯದೆಲ್ಲ ವಾಶಿಗೆ ಹಾಕ್ಬಿಟ್ಟೆ, ನೆನೆಸಿಟ್ಬಿಟ್ಟೆ. ಸೊ ಅವನ್ನ ಸ್ವಲ್ಪ ಎಂಗೇಜ್ ಮಾಡೋಣ ಅಂತ ಹೇಳಿ ನೀರು ಹಾಕ್ಬಿಟ್ಟು ಅವನಿಗೆ ಒಂದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ತಂದಿದ್ದೀವಿ ಅವನಿಗೋಸ್ಕರ. ಸೊ ಬಾತ್ ಟಬ್ ಒಳಗೆ ಬಿಟ್ಬಿಟ್ಟು ಅವನು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಈ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಲಾಸ್ಟಲ್ಲಿ ಇದೇ ನೀರನ್ನ ಯೂಸ್ ಮಾಡಿಕೊಂಡು ತೋರಣ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನಿಗೆಲ್ಲ ಎಂಗೇಜ್ ಮಾಡಿ ಬಂದೆ. ಅದಾದಮೇಲೆ ನನಗೆ ಫ್ರಿಜ್ ಕ್ಲೀನಿಂಗ್ ಇತ್ತು. ಫ್ರಿಜ್ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ.
ಬಟ್ ಇವತ್ತು ಇನ್ನೂ ಸ್ವಲ್ಪ ನೀಟಾಗಿ ಮಾಡಿಕೊಂಡೆ. ಎಲ್ಲ ಬಾಕ್ಸ್ಗಳು ಎಲ್ಬೇಕಲ್ಲಲ್ಲೇ ಇತ್ತು. ಸ್ವಲ್ಪ ಬೇಡವಾಗಿದ್ದನ್ನು ಬಿಸಾಕೋದಿತ್ತು. ಕೆಲವೊಂದು ಟೈಮ್ ಮರೆತುಬಿಟ್ಟು ಒಂದು ವೆಜಿಟೇಬಲ್ಸ್ನೆಲ್ಲ ಹಾಗೆ ಬಿಟ್ಬಿಟ್ಟಿರ್ತೀವಿ ಅಲ್ವಾ, ಸೊ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ನೋಡಿ, ನಾನು ಫ್ರಿಜ್ ಕ್ಲೀನ್ ಮಾಡಿ ಇನ್ನೇನು ಡೋರ್ ಹಾಕಬೇಕು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಬಂದರು. ಮತ್ತೆ ಅದನ್ನೆಲ್ಲಪ್ಪ ಸ್ಟೋರ್ ಮಾಡೋದು ತಲೆ ಕೆಡಿಸ್ಕೊಂಡು ಮತ್ತೆ ಹೊಸದಾಗಿ ರೀಪ್ಲೇಸ್ ಮಾಡಿದ್ದಾಯಿತು. ನೋಡಿ, ಇದೇನೋ ಫುಲ್ ಡಿಫ್ರೆಂಟಾಗಿ ಉಂಟು. ವೆಜಿಟೇಬಲ್ಸ್ದು ಇದು ಎಂತ ಚಿಪ್ಸು. ವೆರಿ ಗುಡ್. 4000 ಆಯ್ತಾ ಇಷ್ಟಕ್ಕೆ? ಕೊಟ್ಟು ಬಂದ್ರ ಅಷ್ಟು? ಮತ್ತೆ ಡ್ರೈ ಫ್ರೂಟ್ಸ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು. ಆಚೆ ಇಟ್ಟರೆ ಹಾಳಾಗುತ್ತೆ ಅಂತೇಳಿ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿದೆ. ಸೊ ಅದಾದಮೇಲೆ ಸ್ವಲ್ಪ ಟಪ್ಪರ್ವೇರ್ ಬಾಕ್ಸ್ಗಳು ಮತ್ತು ತೋರಣ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಏನು ಅವ್ನಿಗೆ ನೀರು ಹಾಕಿಕೊಟ್ಟಿದ್ದೆ, ಅದೇ ನೀರಲ್ಲಿ ವಾಶ್ ಮಾಡಿಕೊಂಡೆ, ವೇಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಕಿಚನ್ ಕ್ಲೀನ್ ಮಾಡಿ, ಕಿಚನಲ್ಲಿ ನಾನು ಬೆಳಗ್ಗೆ ಟಿಫನ್ ಮಾಡಿದೆಲ್ಲ ಹಾಗೆ ಬಿಟ್ಟಿದ್ದೆ, ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಇಲ್ಲಿ ಕಬಾರ್ಡ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಿಚನ್ದು ಇಲ್ಲಿ ಬಾಕ್ಸ್ಗಳು ಜೋಡಿಸಿದ್ದೀನಿ. ಸೊ ಹೇಗಿದ್ರೆ ಈ ಥರ ಎಲ್ಲ ಒಟ್ಟಿಗೆ ಬಿದ್ದೋಗುತ್ತೆ. ಅರ್ಜೆಂಟಲ್ಲಿ ಹೆಂಗೆ ಬೇಕು ಹಂಗಂಗೆ ಹಿಂಗೆ ತುರುಕ್ಬಿಡ್ತೀವಿ. ನನ್ನ ಮಗಂದು ಅರ್ಧ ಟಾಪ್ಸ್ ಗೈಸ್ ಎಲ್ಲ ತೆಗೆದು ಪದೇ ಎಷ್ಟು ನೀಟಾಗಿ ಜೋಡಿಸಿದ್ರು ಹಿಂಗೆ ಮಾಡ್ತಾನೆ ಇರ್ತಾರೆ. ಸೊ ಯಾವ್ದು ಬೇಕಾ ಇಟ್ಕೊಂಡು ಫಿಲ್ಟರ್ ಮಾಡಿ ಜೋಡಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಇದರಲ್ಲಿ ಬೇಡದರೆ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ ತುಂಬ ಇತ್ತು. ಸೊ ಅದು ಮತ್ತು ಚಿಕ್ಕದ ಕಬಾರ್ಡ್ಸ್ ಉಂಟು ನಮ್ಮ ಮನೆಯಲ್ಲಿ, ಎಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದೀನಿ. ಸೊ ಎಲ್ಲ ಕಂಪ್ಲೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡು ಬಂದೆ. ಸೊ ಇವಾಗ ಇಲ್ಲಿ ನೋಡಿ ಗೈಸ್, ಇಲ್ಲಿ ಸ್ಟೀಲ್ ಬಾಕ್ಸ್ಗಳು, ಬಾಟಲ್ಗಳು ಸಂತೆ ಆಗುಂಟಿಲ್ಲಿ. ಇವಾಗ ಇದನ್ನು ಕ್ಲೀನ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ಇವಾಗ ಇದನ್ನ ಕ್ಲೀನ್ ಮಾಡ್ಕೊತೀನಿ. ಇಲ್ಲಿ ಸಿಂಕ್ ಹತ್ರ ಅಲ್ವಾ, ಸಿಂಕ್ ಹತ್ರ ಈ ಥರ ನೀರು ಹೋಗುತ್ತಲ್ಲ, ಸ್ಮೆಲ್ ಇದ್ದೇ ಇರುತ್ತೆ. ಅಂದರೆ ನೀರು ಬರುತ್ತಲ್ಲ ಇಲ್ಲಿ ಕೆಳಗಡೆಯಿಂದ. ಜಿರಳೆ ಇದ್ದು ಇಲ್ಲೇ ಇರಬೇಕು, ಬಟ್ ನಾನು ಒಂದು ಜಿರಳೆನೂ ಇರಕ್ಕೆ ಬಿಡಲ್ಲ. ಎಷ್ಟೊತ್ತು ರಾತ್ರಿ ಆದರೂ ಗೈಸ್ ಎಲ್ಲರೂ ಜಿರಳೆ ನೋಡ್ಬಿಟ್ಟು, ನಮ್ಮನೆ ಗ್ರೌಂಡ್ ಫ್ಲೋರ್ ಆಯಿತಾ, ಜಿರಳೆ ಯಾವಾಗ ಒಂದೊಂದು ಬರ್ತಾನೆ ಇರುತ್ತೆ. ಸೊ ನಾವು ಒಂದು ಜಿರಳೆ ಬಂದರೂ ಬಿಡಲ್ಲ. ಅದೆಷ್ಟು ಹೊತ್ತಾದರೂ ಆಗಿರಲಿ ಸ್ಪ್ರೇ ಅಲ್ಲೇ ಇಟ್ಕೊಂಡಿರ್ತೀನಿ, ಹೊಡೆದು ಸಾಯಿಸ್ಬಿಡ್ತೀನಿ. ಸೊ ನೋಡಿ, ಹಾಗಾಗಿ ನಮ್ಮ ಮನೇಲಿ ಎಲ್ಲೂ ಜಿರಳೆ ಇಲ್ಲ. ನನಗೆ ಈ ಜಿರಳೆ ದೊಡ್ಡ ಇರಿಟೇಷನ್ ಗಾಯ್ಸ್. ಇದ್ರೆ ಊಟನೇ ಸೇರಲ್ಲ ನನಗೆ, ಅದೇನೋ ಗೊತ್ತಿಲ್ಲ. ಮುಂಚೆ ನನಗೆ ಜಿರಳೆ ಅಂದರೆ ಭಯನೂ ಹೌದು, ಅಷ್ಟೇ ಇರಿಟೇಷನ್ ನನಗೆ. ಜಿರಳೆಗಳು ಯಾವಾಗ ಆಗುತ್ತೆ ಮನೆಯಲ್ಲಿ ಅಂದರೆ, ಕಸಗಳನ್ನ ಎಸೆಯೋವಂಥ ಕಸಗಳನ್ನ ಅಲ್ಲಲ್ಲೇ ಬಿಟ್ಕೊಳ್ಳೋದು, ಮತ್ತು ಯಾವಾಗಲೂ ಸಿಂಕಲ್ಲೆಲ್ಲ ನೀರು ಥರ ಇಟ್ಕೊಳ್ಳೋದು, ಗಲೀಜಾಗಿ ಮನೆ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಜಿರಳೆ ಬಂದೇ ಬರುತ್ತೆ. ಎಲ್ಲಿ ಗಲೀಜಾಗಿ ಇಟ್ಕೊಂಡಿರ್ತೀರ ಅಲ್ಲಿ ಜಿರಳೆ ಇದ್ದೇ ಇರುತ್ತೆ. ಸೊ ನೀವು ಅವಾಗಲೇ ಮನೆ ಕ್ಲೀನ್ ಮಾಡ್ಕೊತಿದ್ರೆ ಯಾಕೆ ಜಿರಳೆ ಬರುತ್ತೆ? ತುಂಬ ಜನ ಮನೆ ಕಂಪ್ಲೇಂಟು ಜಿರಳೆ ಅಂತ ಹೇಳಿ. ನೋಡಿ, ಸಿಂಕ್ ಹತ್ರ ಈ ಥರ ಬಿಟ್ಟಾಗ್ಲೇ ಜಿರಳೆ ಅದು ಇದು ಹುಳ ಎಲ್ಲ ಸೇರ್ಕೊಳ್ಳೋದು. ಸೊ ಈ ಥರ ವಾಶ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಡ್ರೈ ಆಗಿರೋವಂಥ ಬಟ್ಟೆನ ತೊಗೊಂಡು ಒರೆಸ್ಕೊಬಿಡ್ಬೇಕು. ನೋಡಿ, ಹಿಂಗೆ ಡ್ರೈ ಆಗಿರೋ ಬಟ್ಟೆ ಒಂದ್ಸರಿ ಒರೆಸ್ಕೊಂಡ್ರೆ ಯಾಕೆ ಜಿರಳೆ ಬರುತ್ತೆ ಹೇಳಿ? ನಾವೆಷ್ಟು ಕ್ಲೀನಾಗಿ ಇಟ್ಕೊತೀವಿ, ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮನೆಯಲ್ಲಿ. ನಮ್ಮದು ಮಕ್ಕಳದು ಎಲ್ಲ ಎಷ್ಟು ಮನೆ ಗಲೀಜಾಗಿ ಇಟ್ಕೊತೀವಿ ಅಷ್ಟೇ ಎಲ್ಲ ಹುಷಾರು ತಪ್ತಾ ಹೋಗ್ತಾರೆ. ಈ ಫುಡ್ ಪಾಯ್ಸನ್ ಆಗೋದು ಎಲ್ಲ ಏನಿದೆ ಹೇಳಿ, ಜಿರಳೆಗಳು ನಾವು ತಿನ್ನೋ ವಸ್ತುಗಳ ಮೇಲೆ ತಿರುಗಾಡಿದಾಗ ಆಬ್ವಿಯಸ್ಲಿ ಫುಡ್ ಪಾಯ್ಸನ್ ಎಲ್ಲ ಆಗೇ ಆಗುತ್ತೆ. ಸೊ ಆರೋಗ್ಯ ನೋಡ್ಕೋಬೇಕಂದ್ರೆ ಕ್ಲೀನಾಗಿ ಇಟ್ಕೊಳ್ಳೇಬೇಕು.
ಇದು ಸಿಂಕ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿಗೆಲ್ಲ ಸ್ವಲ್ಪ ಜಿರಳೆ ಸ್ಪ್ರೇ ಮಾಡ್ಕೊತೀನಿ. ಇದನ್ನ ತಕ್ಷಣಕ್ಕೂ ಜೋಡಿಸ್ಕೋಬಾರ್ದು, ಸ್ವಲ್ಪ ತಿಂಗಿ ಓಪನ್ ಬಿಡಬೇಕು ಕಬರ್ಡ್. ಸ್ವಲ್ಪ ಡ್ರೈ ಆದಮೇಲೆ ಆ ಜಿಲ್ಲೆ ಸ್ಪ್ರೇ ಇದೆಲ್ಲ ಸ್ಮೆಲ್ ಹೋದ್ಮೇಲೆ ಜೋಡಿಸ್ಕೊಳ್ಳೋಣ ಇದಕ್ಕೆ. ನೋಡಿ ಇದು ಮುಗಿದ್ಮೇಲೆ ಕಿಚನಲ್ಲಿ ಎಷ್ಟು ಪಾತ್ರೆ ಇತ್ತು ಅಷ್ಟು ಪಾತ್ರೆನ ಕಂಪ್ಲೀಟಾಗಿ ವಾಶ್ ಮಾಡಿ ಇಟ್ಕೊಂಡೆ. ನನಗೆ ಯೂಸ್ ಮಾಡೋ ಪಾತ್ರೆಗಳು ಸ್ವಲ್ಪ ಉಂಟು, ಯೂಸ್ ಮಾಡದಿರೋ ಪಾತ್ರೆಗಳು ಸ್ವಲ್ಪ ಉಂಟು. ಅಂದರೆ ಯೂಸ್ ಮಾಡ್ತೀನಿ, ಯಾವಾಗಾದ್ರೂ ನೆಸೆಸರಿ ಇದ್ದಾಗ ಯೂಸ್ ಮಾಡೋಂಥ ಪಾತ್ರೆಗಳು. ಸೊ ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳಿ ಎಲ್ಲನೂ ಒಂದು ಕಡೆಯಿಂದ ವಾಶ್ ಮಾಡ್ಕೊಂಡು ಬಂದೆ. ಲಾಸ್ಟ್ ಟೈಮ್ ಪಾತ್ರೆ ಎಲ್ಲ ವಾಶ್ ಮಾಡಿ ಆಚೆ ಇಟ್ಕೊಂಡಿದ್ದೆ, ಸೊ ಡಸ್ಟ್ ಬಂದು ಮತ್ತೆ ಮೊದಲಿಂದ ವಾಶ್ ಮಾಡಿದ್ದಾಯಿತು. ಸೊ ಹಾಗಾಗಿ ಈ ಸರಿ ಒಳಗೇನೆ ಹಾಕ್ಬಿಟ್ಟು ಫ್ಯಾನ್ ಹಾಕಿ ಒಣಗಿಸೋಣ ಅಂತ ಹೇಳಿ ಎತ್ತಿಟ್ಕೊಂಡೆ. ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಸೊ ಆಚೆ ಎಲ್ಲ ಒಣಗಾಕಿಲ್ಲ, ಮನೆ ಒಳಗೇನೆ ಒಣಗಾಕೊಂಡೆ. ಬೇಗ ಡ್ರೈ ಆಯಿತು ಕೂಡ ಫ್ಯಾನ್ ಹಾಕಿದ್ದಕ್ಕೆ. ಮತ್ತು ನೆಕ್ಸ್ಟ್ ಪಾತ್ರೆ ಸ್ಟ್ಯಾಂಡ್ ಬಂದು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ನಾನು. ಒಳಗೊಳಗೆ ತುಂಬ ಧೂಳು ಇರುತ್ತೆ ಅಲ್ವಾ, ಸೊ ನಾನು ಇಲ್ಲೊಂದು ಮತ್ತು ವಾಶ್ರೂಮಲ್ಲೊಂದು ಈ ಥರ ಬ್ರಷ್ ಮಾಡೋ ಬ್ರಷ್ನ ಇಟ್ಕೊಂಡಿದ್ದೀನಿ, ಟೂತ್ ಬ್ರಷ್ನ. ಸೊ ಅದ್ರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ ಏನು ಬಾಕ್ಸ್ಗಳನ್ನ ಜೋಡಿಸ್ಕೊತೀನಿ ಅಲ್ಲೆಲ್ಲ ಒರೆಸ್ಕೊಂಡು ಕಿಚನ್ನ ನೆಕ್ಸ್ಟ್ ಪಾರ್ಟ್ನ ಕ್ಲೀನ್ ಮಾಡ್ಕೊಂಡು ಬಂದೆ. ನೋಡಿ ಈ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಏನು ಜೋಡಿಸಿದ್ದೆ ಪಾತ್ರೆಗಳೆಲ್ಲ ಫುಲ್ ಡ್ರೈ ಆಗಿತ್ತು ಫ್ಯಾನ್ ಗಾಳಿಗೆ. ನೋಡಿ ನಾನು ಇದು ಐಕೆ ತಗೊಂಡ ಡಬ್ಬಿಗಳು ಪ್ಯಾಕ್ ಆಫ್ 4 ಇದ್ದು ನೋಡಿ, ಗಾಜಿನ ಡಬ್ಬಿ ಇದು ನೋಡಿ. ಈ ಥರ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಒಂದರಲ್ಲಿ ಉಪ್ಪು, ಇನ್ನೊಂದರಲ್ಲಿ ಕಾಳು ಮೆಣಸಿನ ಪೌಡರು, ಇನ್ನೊಂದರಲ್ಲಿ ಖಾರದ ಪುಡಿ ಮತ್ತು ಚಕ್ಕೆ ಲವಂಗ ಪೌಡರ್ ಹಾಕಿಟ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಗೈಸ್ ಇದು. ನೀವೆಲ್ಲಾದರೂ ನೋಡಿದ್ರೆ ಬೇಕಂದರೆ ಇದನ್ನು ಬೈ ಮಾಡ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟು. ನೋಡಿ ಬೇಕಂದರೆ ಈಗ ಯೂಸ್ ಮಾಡ್ಕೋಬೋದು, ಜಾಸ್ತಿ ಬೇಕಾಗುತ್ತಂದರೆ ನೋಡಿ ಈ ಥರ ಯೂಸ್ ಮಾಡ್ಕೋಬೋದು. 2 ಆಪ್ಷನ್ ಇದೆ ಇದರಲ್ಲಿ. ನೋಡಿ ನೆಕ್ಸ್ಟ್ ಕಂಪ್ಲೀಟ್ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಂದೆ. ಎಲ್ಲ ಸ್ಟೆಪ್ನು ತೋರಿಸ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಸ್ವಲ್ಪನೇ ಒಂದೊಂದೇ ಕ್ಲಿಪ್ನ ಹಾಕ್ಕೊಂಡು ಬಂದಿದ್ದೀನಿ. ಸೊ ಗೈಸ್ ಇವತ್ತಿಗೆ ಇಷ್ಟ, ನನ್ನ ಈ ವ್ಲಾಗ್ನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಆಂಟೀಸ್ ಅಂಡ್ ಲವ್ ಯು ಆಲ್, ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.